ನಮಸ್ಕಾರ 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 ವೇದಾಂತು ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತು ನಾನು ಬಂದಿರೋದು ನಿಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆಯಲ್ವಾ 27ರಿಂದ. ಅದಕ್ಕೆ ನೀವು ಏನೇನು ಮಿಸ್ಟೇಕ್ಸ್ ಮಾಡಬಹುದು, ಆ ಮಿಸ್ಟೇಕ್ಸ್ ಅನ್ನ ಯಾವ ರೀತಿಯಾಗಿ ಅವಾಯ್ಡ್ ಮಾಡಬಹುದು ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೇನೆ. ನಾನು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಕೊಡೋಕೆ ಶುರು ಮಾಡಿ ಫಸ್ಟ್ ಪಿ ಯು ಪ್ರಾಕ್ಟಿಕಲ್ ಇರಲಿಲ್ಲ, ನಮಗೆ ಕೊರೋನಾ ಇತ್ತು ಅವಾಗ. ಸೆಕೆಂಡ್ ಪಿ ಯು ಪ್ರಾಕ್ಟಿಕಲ್ ಇತ್ತು, ಸೆಕೆಂಡ್ ಪಿ ಯು ಕೊಟ್ಟೆ. ಆಮೇಲೆ 3 ವರ್ಷ ಡಿಗ್ರಿಲ್ ಕೊಟ್ಟೆ, ಅಂದ್ರೆ 6 ಸೆಮ್ಮು, ಅಲ್ಲಿ 6 ಸಲ ಕೊಟ್ಟೆ. ಸೆಕೆಂಡ್ ಪಿ ಯು ಒಂದ್ಸಲ, ಟೋಟಲ್ 7 ಸಲ ನಾನು ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟಿದ್ದೇನೆ, ಫೈನಲ್ ಪ್ರಾಕ್ಟಿಕಲ್ ಎಕ್ಸಾಮ್ ಕೊಟ್ಟಿದ್ದೇನೆ. ಸೊ ಹೀಗಾಗಿ ಈ 7 ಪ್ರಾಕ್ಟಿಕಲ್ ಎಕ್ಸಾಮ್ ಎಲ್ಲ ನೋಡಿ ಅನಲೈಸ್ ಮಾಡಿ ಈಗ ಮತ್ತೊಂದು ಕೊಡೋಕೆ ಹೋಗ್ತಾ ಇದ್ದೀನಿ. 27ಕ್ಕೆ ನಾನು ಮತ್ತೊಂದಿದೆ, MSc ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ, ಸರಿನಾ? ಸೊ ಇಷ್ಟೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ನೋಡಿ 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 ಕೆಲವು ಕಾಮನ್ ಮಿಸ್ಟೇಕ್ಸ್ ಯಾವ್ಯಾವ ರೀತಿ ಸ್ಟೂಡೆಂಟ್ಸ್ ಮಾಡ್ತಾರೆ, ಕೆಲವು ಮಿಸ್ಟೇಕ್ಸ್ ನಾನು ಮಾಡಿದ್ದೀನಿ, ಕೆಲವು ಮಿಸ್ಟೇಕ್ಸ್ ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡು ನಾವು ಈ ಮಿಸ್ಟೇಕ್ಸ್ ಗಳನ್ನ ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳೋದಕ್ಕೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ, ಸರಿನಾ? ನೀವು ಫಸ್ಟ್ ಪಿ ಯು ನಲ್ಲೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಮಾಡ್ಕೊಂಡ್ ಬರ್ಲಿಲ್ವಾ? ಸೇಮ್ ಅದೇ ರೀತಿಲಿ ಮಾಡ್ತಾರೆ. ಮೊದಲು ನಿಮ್ಗೆ ಹೇಳ್ತಾರಲ್ವಾ ಈ ಡೇಟಿಗೆ ಬನ್ನಿ ಅಂತ, ಅವ್ರು ಕೊಟ್ಟಿರುವ ಡೇಟ್, ಅವ್ರು ಕೊಟ್ಟಿರೋ ಟೈಮಿಗೆ ನೀವು ಸ್ವಲ್ಪ ಹೊತ್ತು ಮೊದಲೇ ಹೋಗಿರ್ತೀರಾ, ನಿಮ್ಗೆ ಲೈನಲ್ಲಿ ನಿಲ್ಸಿರ್ತಾರೆ ಹೊರಗಡೆ, ಒಬ್ಬೊಬ್ಬರನ್ನಾಗಿ ಒಳಗೆ ಕರೀತಾರೆ. ಬಂದ್ಮೇಲೆ ನೀವು ಅಲ್ಲಿ ನಿಮ್ಮ ಆನ್ಸರ್ ಶೀಟ್ ನ ಆರಿಸ್ಕೋಬೇಕು. ಅದ್ರಲ್ಲಿ ಯಾವ ಕ್ವಶನ್ ಇರುತ್ತೋ ಅದನ್ನ ನೀವು, ಅದ್ರಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೇಳಿರ್ತಾರೋ ಅದನ್ನ ನೀವು ಪರ್ಫಾರ್ಮ್ ಮಾಡಿದ್ರಾಯ್ತು. ನೀವು ಬರ್ತೀರಾ, ಬಂದ್ಮೇಲೆ ನಿಮಗೆ ಬೇಕಾಗಿರೋದನ್ನ ನೀವು ಅಲ್ಲಿ ಆರಿಸ್ಕೊಳ್ಳೋದಲ್ಲ. ಅಲ್ಲಿ ಹೆಂಗಿರ್ತದೆ ಅಂದ್ರೆ ಎಲ್ಲ ಉಲ್ಟಾ ಇಟ್ಟಿರ್ತಾರೆ, ಗೊತ್ತಾಯ್ತಲ್ಲ? ಉಲ್ಟಾ ಇಟ್ಟಿರ್ತಾರೆ. ಸೊ ನೀವು ಉಲ್ಟಾ ಇಟ್ಟಿದ್ರೆ ಒಂದು ಸುಮಾರು ಇರ್ತದೆ, ನೀವು ಯಾವ್ದನ್ನ ಆರಿಸ್ಕೋತಿರೋ ಅದು ನಿಮ್ ಲಕ್ ಮೇಲೆ ಡಿಪೆಂಡು. ಯಾವ್ದು ಆರಿಸ್ಕೋತಿರೋ ಅದ್ರಲ್ಲಿ ಯಾವ ಎಕ್ಸ್ಪೆರಿಮೆಂಟ್ ಬಂದಿರತ್ತೋ ಅದನ್ನ ನೀವು ಪರ್ಫಾರ್ಮ್ ಮಾಡ್ಬೇಕಾಗುತ್ತೆ. ಜಸ್ಟ್ ಲೈಕ್ ಫಸ್ಟ್ ಪಿ ಯು ನಲ್ಲಿ ಯಾವ ರೀತಿ ಮಾಡಿದಾರೋ ಅದೇ ರೀತಿ ಮಾಡಿರ್ತಾರೆ, ಸರಿನಾ? ಈಗ ಈ ಮಾರ್ಕ್ಸ್ ಅಲೋಕೇಶನ್ ಎಲ್ಲ ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ, ಓಕೆನಾ? ಈಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಈ PDF ಅನ್ನ ನಾನು ಆಲ್ರೆಡಿ ರೆಡಿ ಮಾಡಿರುವಂತದ್ದು. ಅಂದ್ರೆ ನಾನೇನ್ ಮಾಡ್ಲಿಲ್ಲ, ಇಲ್ಲಿ ಒಂದ್ ಸ್ವಲ್ಪ ಚೆಕ್ ಲಿಸ್ಟ್ ಹಾಕಿಟ್ಟಿದ್ದೇನೆ. ನೀವು ಎಕ್ಸಾಮ್ ಹೋಗ್ಬೇಕಾದ್ರೆ ಏನೇನ್ ತಗೊಂಡ್ ಹೋಗ್ಬೇಕು ಅನ್ನೋದಿದೆ ಇದ್ರಲ್ಲಿ ನೋಡಿ. ಹಾಲ್ ಟಿಕೆಟ್, ID ಕಾರ್ಡು, ರೆಕಾರ್ಡ್ ಬುಕ್, ಅದು ಇದೆಲ್ಲ ಇದೆ. ಅದ್ರ ಕೆಳಗಡೆಗೆ ಏನ್ ಬರ್ದಿದ್ದೀನಪ್ಪ ಅಂತಂದ್ರೆ, ಕೆಳಗಡೆಗಿರೋದು ನಿಮ್ಮ ಬೋರ್ಡ್ನವ್ರು ಆಲ್ರೆಡಿ ಕೊಟ್ಟಿರುವಂತದ್ದು, ಸರಿನಾ? ಎಕ್ಸಾಮ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಮಾರ್ಕ್ ಅಲೋಕೇಶನ್ ಆಗುತ್ತೆ ಅಂತ ನೋಡ್ತಾ ಹೋಗುವ. ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡೋದಕ್ಕೆ 20 ಮಾರ್ಕ್ ಇರುತ್ತೆ. ಅಟೆಂಡೆನ್ಸಿಗೆ 5 ಮಾರ್ಕ್ ಇರುತ್ತೆ. ಹಾಗೆ ರೆಕಾರ್ಡ್ ಬುಕ್, ಜರ್ನಲ್ ಅಂತ ಏನಿರುತ್ತಲ್ವಾ, ನೀವು ಬರ್ದಿರ್ತೀರಲ್ವಾ, ಅದಕ್ಕೆ 5 ಮಾರ್ಕ್ ಇರುತ್ತೆ. ಏನೋ ಮಿಸ್ ಹೊಡಿತಾ ಇದೆ ಅಲ್ವಾ, ಏನೋ ಮಿಸ್ ಹೊಡಿತಾ ಇದೆ. ಏನು ಮಿಸ್ ಹೊಡಿತಾ ಇದೆ? ವೈವಾ ಕ್ವಶನ್ಸ್ ಮಿಸ್ ಹೊಡಿತಾ ಇದೆ. ನಿಮ್ಗೆ ವೈವಾ ಕೇಳಲ್ಲ, ಖುಷಿ ಆಯ್ತಾ? ಖುಷಿ ಪಡುವಂತದ್ದು ಏನೂ ಇಲ್ಲ ಇಲ್ಲಿ, ಯಾಕಂದ್ರೆ ವೈವಾ ಕೇಳಿದ್ರು ಈಸಿ ಕೇಳ್ತಾ ಇದ್ರು. ನನ್ನ ಸೆಕೆಂಡ್ ಪಿ ಯು ನಲ್ಲಿ ನಂಗೆ ಪ್ರಿಸಮ್ ಸಿಕ್ಕಿತ್ತು. ನಾನೇನ್ ಮಾಡಿದ್ದೆ, ಎಕ್ಸಾಮ್ ಹಿಂದಿನ ದಿನ ಆ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೇ ಇಲ್ಲ. ನಾನ್ ಮಾಡಿದ್ದೇನೋ, ಈಗ ಜಾಸ್ತಿ ಇರೋದು ಯಾವ್ದು ನಮ್ಗಲ್ಲಿ, ಸೆಮಿ ಕಂಡಕ್ಟರ್ ಬಗ್ಗೆ ಏನೋ ಒಂದು ಎಕ್ಸ್ಪೆರಿಮೆಂಟ್ ಇತ್ತು, ಹಾಗೆ ಆಪ್ಟಿಕ್ಸ್ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಇತ್ತು, ಜೊತೆಗೆ ಇದಿತ್ತಲ್ವಾ ನಿಮ್ದು ಏನೋ ಕರೆಂಟ್ ಎಲೆಕ್ಟ್ರಿಸಿಟಿ, AC, ಸೊ ಇದ್ರ ಮೇಲೆಲ್ಲ ಎಕ್ಸ್ಪೆರಿಮೆಂಟ್ ಇತ್ತು. ಸೊ ಆ ಚಾಪ್ಟರ್ಸ್ ನ ಓದ್ಕೊಂಡೋದೆ, ಆ ಚಾಪ್ಟರ್ NCERT ಓದ್ಕೊಂಡು ನಾ ಹೆದರ್ಕೊಂಡಿದ್ನಪ್ಪ, ಏನು ವೈವಾ ಕೇಳ್ತಾರೆ ಇವರು ಅಂತ. ಹೋಗ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ವೈವಾ ಕೂತೆ ಅವ್ರು ಕೇಳಿರೋದೇನ್ ಗೊತ್ತಾ? ಹೌದಾ, ಪ್ರಿಸಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ಯಾ, ಸರಿಯಾಗಿ ಮಾಡಿದ್ಯಾ ತಾನೆ? ಕೊಟ್ಟಿರೋ ಆನ್ಸರ್ ಶೀಟ್ ನೋಡ್ತಾ ಹೇಳಿದ್ರು, ಹೌದಪ್ಪ ಸರಿಯಾಗಿ ಮಾಡಿದ್ಯಾ. ಏನು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಅಂತ ಕೇಳಿದ್ರು. ನಾನ್ ಶಾಕು, ನಾನ್ ಯಾವ ಲೆವೆಲ್ ಕ್ವಶನ್ ಕೇಳ್ತಾರಪ್ಪ ಇವರು ಅಂತ ಅನ್ಕೊಂಡ್ರೆ, ಇವ್ರು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ನಾನು ಆನ್ಸರ್ ಮಾಡಿದೆ, ಹಾಗೆ ಒಂದ್ 2-3 ಕ್ವಶನ್ ಕೇಳಿ ಬಿಟ್ಟಿದ್ರು ಅಷ್ಟೇ, ಸರಿನಾ? ಔಟ್ ಆಫ್ 40 ಬಿದ್ದಿತ್ತು ನಂಗೆ, 30ಕ್ಕೆ 30 ಬಿದ್ದಿತ್ತು. ಈಸಿ ಇರುತ್ತೆ, ತುಂಬಾ ಈಸಿ ಇರುತ್ತೆ. ಮೊದಲನೇದಂದ್ರೆ ನೀವು ಕಾನ್ಫಿಡೆಂಟ್ ಆಗಿ ಹೋಗಿ ಮಾಡಿದ್ರಾಯ್ತು, ಪರ್ಫಾರ್ಮ್ ಮಾಡಿದ್ರಾಯ್ತು. ಅದ್ರಲ್ಲಿ ನಿಮ್ಗೆ ವೈವಾನು ಇರೋದಿಲ್ಲ, ಆ ಟೆನ್ಷನ್ ಇರೋದಿಲ್ಲ, ಸರಿನಾ? ಇದಾಯ್ತು. ಈಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಮಾಡಿರ್ತಾರೆ ಅಂತ ನೋಡ್ತಾ ಹೋಗೋಣ. ಇವತ್ತು ಬರಿಬೇಕು, ನಿಮ್ದಲ್ಲಿ ತಗೋಗ್ತೀರಾ ತಾನೆ, ಶೀಟ್ ತಗೊಂಡ್ ಹೋಗ್ತೀರಾ, ತಗೊಂಡೋದ್ಮೇಲೆ ನೀವು ಬರಿಬೇಕು, ಏಮು, ಎಪಾರೇಟಸ್ ಅದಿದೆಲ್ಲ ಬರಿಬೇಕು. ಇಲ್ಲಿ ಯಾವ್ದಕ್ ಮಾರ್ಕ್ಸ್ ಅಲೋಕೇಟ್ ಮಾಡಿದಾರೋ ಅದಷ್ಟೇ ಬರಿಬೇಡಿ, ಏಮ್ ಎಪಾರೇಟಸ್ ಬರೀರಿ, ಏನ್ ಪ್ರಾಬ್ಲಮ್ ಇಲ್ಲ ಬರೆಯೋದ್ರಲ್ಲಿ, ಓಕೆನಾ? ಅದು 2 ಲೈನ್ ಆಗುತ್ತಲ್ಲ ಅಷ್ಟೇ. ಸೊ ಏನ್ ಬರೀತೀರಾ, ಏನ್ ಕ್ವಶನ್ ಅಲ್ಲಿ ಕೊಟ್ಟಿದಾರೋ ಅದನ್ನೇ ಏಮ್ ಆಗಿ ಬರೀತೀರಾ. ಫಾರ್ ಎಕ್ಸಾಂಪಲ್, ನಿಮ್ ಕ್ವಶನ್ ನಲ್ಲಿ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ, ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಗಿವನ್ ಗ್ಲಾಸ್ ಸ್ಲ್ಯಾಬ್ ಅಂತ ಇದೆ ಅಂತ ಇಟ್ಕೊಳ್ಳಿ. ಗ್ಲಾಸ್ ಸ್ಲ್ಯಾಬ್ ಕೊಟ್ಟಿರ್ತಾರಲ್ವಾ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಂಡಿಡಿರಿ ಅಂತ ಇದೆ ನಿಮ್ಮ ಕ್ವಶನ್ ನಲ್ಲಿ. ನೀವು ಏನ್ ಬರೀತೀರಾ, ಏನ್ ಬರೀತೀರಾ, ಏಮ್ ಟು ಫೈಂಡ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗಿವನ್ ಗ್ಲಾಸ್ ಸ್ಲ್ಯಾಬ್. ಸೇಮ್ ಅದನ್ನ ಕಾಪಿ ಮಾಡ್ತೀರಾ, ಏನ್ ಕ್ವಶನ್ ಕೊಟ್ಟಿದಾರೋ ಅದನ್ನೇ ಕಾಪಿ ಮಾಡ್ತೀರಾ, ಅದ್ರ ಮುಂದ್ಗಡೆ ಒಂದು 2 ಹಚ್ತೀರಾ, ಗೊತ್ತಾಯ್ತಲ್ವಾ? ಎಪಾರೇಟಸ್ ಬರೆಯೋದಂತೂ ಏನು ಸಮಸ್ಯೆ ಇಲ್ಲ, ನಿಮ್ಗೆ ಅಲ್ಲಿ ಕೊಡ್ತಾರಲ್ವಾ ಆನ್ಸರ್ ಶೀಟ್ ಕೊಡ್ತಾರಲ್ವಾ, ನಿಮ್ಗೆ ಆನ್ಸರ್ ಶೀಟ್ ತಗೊಂಡು ನೀವು ಎಲ್ಲಿ ಹೋಗ್ಬೇಕು ಅಂತ ಅವ್ರು ಹೇಳ್ತಾರೆ. ಎಲ್ಲಿಗೆ ಹೋಗ್ಬೇಕಪ್ಪ ಅಂತಂದ್ರೆ ನೀವು ಯಾವ ಜಾಗದಲ್ಲಿ ಎಕ್ಸ್ಪೆರಿಮೆಂಟ್ ನ ಪರ್ಫಾರ್ಮ್ ಮಾಡ್ತಿರೋ ಅದೇ ಜಾಗಕ್ಕೆ ನಿಮ್ಗೆ ಕಳಿಸ್ತಾರೆ. ಸೊ ಅಲ್ಲೇ ಕಣ್ಮುಂದಿರೋ ಎಪಾರೇಟಸ್ ಬರೆದ್ರಾಯ್ತು, ತೊಂದರೆ ಇಲ್ಲ ಅಲ್ಲಿ, ಸರಿನಾ? ಅದು ಬರೀಲಿಕ್ಕೆ ಮತ್ತೆ ಪ್ರಿನ್ಸಿಪಲ್ ಗೊತ್ತಿರಬೇಕು ನಿಮ್ಗೆ. ಆ ಎಕ್ಸ್ಪೆರಿಮೆಂಟ್ ಯಾವ ಪ್ರಿನ್ಸಿಪಲ್ ಇಂದ ನಡೆಯುತ್ತೆ, ಈಗ ಇದು ತಗೊಂಡ್ರೆ
ಪ್ರಿಸಮ್ ಇನ್ ತಗೊಂಡ್ರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಲ್ಲಿದೆ. ಸೊ ಆ ರೀತಿ ಸ್ನೆಲ್ಸ್ ಲಾ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಅಲ್ಲಿ ಏನೇನು ಅಪ್ಲೈ ಆಗತ್ತಲ್ವಾ ಅದನ್ನ ಬರೆದ್ರೆ ಆಯ್ತು. ಸರಿ, ಅದು ಪ್ರಿನ್ಸಿಪಲ್ ಎಲ್ಲ ನೀವು ಗೊತ್ತಿರುತ್ತಲ್ವಾ ನಿಮ್ಗೆ. ಆಲ್ರೆಡಿ ನಿಮ್ದು ಏನಿರುತ್ತದು ಲ್ಯಾಬ್ ಮ್ಯಾನ್ಯುಯಲ್ ಅಲ್ಲಿ ಆಲ್ರೆಡಿ ಎಲ್ಲ ಮೆನ್ಷನ್ ಇರುತ್ತೆ. ಒಂದ್ಸಲ ಓದ್ಕೊಂಡು ಹೋಗಿ. ಸರಿನಾ, ಅದಕ್ಕೆ 2 ಮಾರ್ಕ್ ಇರುತ್ತೆ. ಫಾರ್ಮುಲಾ ಬರಿಬೇಕು. ಬರೀ ಫಾರ್ಮುಲಾ ಬರೆದ್ರಾಗ್ಲಿಲ್ಲ, ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಆ ಫಾರ್ಮುಲಾದಲ್ಲಿರೋ ಪ್ರತಿ ಟರ್ಮ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಇದಂದ್ರೇನು ಗೊತ್ತಲ್ವಾ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಅಂದ್ರೆ ಉದ್ದುದ್ ಕತೆ ಬರಿಬೇಕಂತಿಲ್ಲ, ಒಂದು ಲೈನ್. ಈ ಟರ್ಮ್ ಅಂದ್ರೆ ಏನು, ಎನ್ ಅಂದ್ರೆ ಏನಿಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್, ಸರಿ, ಇಷ್ಟೇ ಬರೆದ್ರೆ ಸಾಕು. ಗೊತ್ತಾಯ್ತಾ. ನೆಕ್ಸ್ಟ್ ಹೋಗಿ ರೈಟಿಂಗ್ ಡಯಾಗ್ರಾಮ್ ಮತ್ತೆ ಸರ್ಕಿಟ್ ಡಯಾಗ್ರಾಮು ಅದೆಲ್ಲ ಹಾಕಿ ಲೇಬಲ್ ಮಾಡ್ಬೇಕು ಪಾರ್ಟ್ನ. ಈಗ ಸರ್ಕಿಟ್ ಡಯಾಗ್ರಾಮ್ ಹಾಕಿದಿರಾ, ಅಲ್ಲಿ ಲೇಬಲಿಂಗ್ ಮಾಡ್ಬೇಕು. ನೀವು ಈ ರೀತಿ ಅಲ್ಲಿ ಬಾಣ ಗುರ್ತಿಸ್ಕೊಂಡಾದ್ರೂ ಲೇಬಲಿಂಗ್ ಮಾಡಿ, ಅಥವಾ ಈ ರೆಜಿಸ್ಟರ್ ಇರುತ್ತೆ ಒಂದು, ಅದಕ್ಕೆ ಆರ್ ಅಂತ ಬರ್ದು, ಅಲ್ಲೇ ಡಯಾಗ್ರಾಮ್ ಅಲ್ಲಿ ಜಸ್ಟ್ ಆ ರೆಜಿಸ್ಟರ್ ಇರೋ ಜಾಗದಲ್ಲಿ ಆರ್ ಅಂತ ಬರ್ದು, ಕೆಳಗಡೆಗೆ ಆರ್ ಅಂದ್ರೆ ರೆಜಿಸ್ಟರ್, ಈ ರೀತಿ ಬರೀತಾ ಹೋದ್ರು ಪರವಾಗಿಲ್ಲ. ಸೊ ಬೋತ್ ಮೆಥಡ್ಸ್ ಆರ್ ಓಕೆ. ಸೊ ಹಾಗೆ ಮಾಡಿದ್ರೆ ನಿಮ್ಗೆ ಇಲ್ಲಿ ಮಾರ್ಕ್ಸ್ ಸಿಗತ್ತೆ. ಟ್ಯಾಬ್ಲರ್ ಕಾಲಮ್ ಹಾಕ್ಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಅಬ್ಸರ್ವೇಷನ್ ಎಲ್ಲ ಇರುತ್ತಲ್ವಾ, ಅದನ್ನ ಬರಿಬೇಕು, ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಹಾಗೆ ಎಕ್ಸ್ಪೆರಿಮೆಂಟ್ ಸೆಟಪ್ ಮಾಡೋದಕ್ಕೆ 2 ಮಾರ್ಕ್ಸ್ ಇರುತ್ತೆ. ಕನೆಕ್ಷನ್ ಮಾಡೋದು ಅಥವಾ ಅದು ಇದೆಲ್ಲ ಇರುತ್ತಲ್ಲ, ಲೆನ್ಸ್ ಅನ್ನ ತಗೊಂಡೋಗ ಸ್ಟ್ಯಾಂಡ್ ಮೇಲೆ ಇಡೋದು, ಅವೆಲ್ಲ ಪ್ರೊಸೀಜರ್ ಇದೆ ಅಲ್ವಾ, ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ, ಅದಕ್ಕೆ 3 ಮಾರ್ಕ್ ಇರುತ್ತೆ. ಸರಿನಾ. ಹಾಗೆ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಬೇಕು, ಎಲ್ಲ ರೀಡಿಂಗ್ಸ್ ಬರ್ಕೋಬೇಕು. ಸರಿನಾ, ಅದಕ್ಕೆ 4 ಮಾರ್ಕ್ ಇರುತ್ತೆ, ಅದು ದೊಡ್ಡ ಪಾರ್ಟ್. ಅದಾದ್ಮೇಲೆ ಏನಿರುತ್ತೆ, ಫಾರ್ಮುಲಾ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಲ್ವಾ ನೀವು, ಆ ಸಬ್ಸ್ಟಿಟ್ಯೂಷನ್ ಯಾವ ರೀತಿ ಮಾಡಿದಿರಾ, ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಿದಿರಾ, ಅದಕ್ಕೆ ಇರೋದು 3 ಮಾರ್ಕ್. ಹಾಗೆ ಲಾಸ್ಟಿಗೆ ರಿಸಲ್ಟ್ ಬರಿಬೇಕು, ಆ ರಿಸಲ್ಟ್ ಇರೋದು 2 ಮಾರ್ಕ್. ಆ ರಿಸಲ್ಟ್ ಅನ್ನ ಸುಮ್ನೆ ಬರೆದ್ರೂ ಆಗೋದಿಲ್ಲ, ಆ ರಿಸಲ್ಟ್ ಗೆ ಯೂನಿಟ್ ಇರುತ್ತೆ, ಆ ಯೂನಿಟ್ ನು ಕೂಡ ಅಲ್ಲಿ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕೇಳಿದ್ರಪ್ಪ, ಏನ್ ಬರೀತೀರಾ, ಯೂನಿಟ್ ಏನ್ ಬರೀತೀರಾ? ಅರೆ ಗುರು, ರಿಫ್ರಾಕ್ಟಿವ್ ಇಂಡೆಕ್ಸ್ ಯೂನಿಟ್ ಇರೋದಿಲ್ಲ. ಅವಾಗ ನೀವು ರಿಫ್ರಾಕ್ಟಿವ್ ಇಂಡೆಕ್ಸ್ ಎಷ್ಟು ಬಂತು ಅನ್ನೋದನ್ನ ರಿಸಲ್ಟ್ ಅಲ್ಲಿ ಬರೆದು ಕೆಳಗಡೆಗೆ ಒಂದು ಕೆಲಸ ಮಾಡ್ಬಿಡಿ, ಆ ಬ್ರಾಕೆಟ್ ಹಾಕೊಂಡು ಅದ್ರ ಕೆಳಗಡೆ ಬ್ರಾಕೆಟ್ ಹಾಕೊಂಡು ರಿಫ್ರಾಕ್ಟಿವ್ ಇಂಡೆಕ್ಸ್ ಹ್ಯಾಸ್ ನೋ ಯೂನಿಟ್ ಅಂತ ಒಂದು ಬರ್ದ್ಬಿಡಿ. ಸರಿನಾ, ಅವಾಗ ನೋಡಿದ ಎಕ್ಸಾಮಿನರ್ಗೂ ಖುಷಿ ಆಗತ್ತಾ, ತಿಳ್ಕೊಂಡಿದ್ದ ನೀವು ಅಂತ. ಸರಿನಾ, ಇದೊಂದು ಚಿಕ್ಕ ಚಿಕ್ಕ ಕೆಲಸ ಮಾಡಿ ಎಕ್ಸಾಮಿನರ್ಗೆ ಇಂಪ್ರೆಸ್ ಮಾಡೋದಕ್ಕೆ ಏನೇನಾಗುತ್ತೋ ಎಲ್ಲ ಮಾಡ್ತಾ ಹೋಗಿ. ಟೋಟಲ್ ನಿಮ್ಗೆ ಇಲ್ಲಿ 20 ಮಾರ್ಕ್ಸ್ ಸಿಗುತ್ತೆ. 30 ಔಟ್ ಆಫ್ 30 ಆರಾಮ್ಸೆ ಬರುತ್ತೆ. ಸರಿನಾ. ಈಗ ಟಿಪ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಟಿಪ್ಸ್ ಅಂದ್ರೆ ಯಾಕೆ ನಾರ್ಮಲ್ ಆಗಿ ಟೀಚರ್ ಬಂದು ಫಾರ್ಮಲ್ ಆಗಿ ಟಿಪ್ಸ್ ಕೊಡ್ತಾರಲ್ಲ, ಆ ರೀತಿ ಕೊಡಲ್ಲ. ನಾನೀಗ ಇಲ್ಲಿ ನಿಮ್ಗೆ ಟೀಚರ್ ಆಗಿ ಟಿಪ್ಸ್ ಕೊಡಕ್ ಹೋಗಲ್ಲ, ಒಬ್ಬ ಸೀನಿಯರ್ ಆಗಿ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಸರಿನಾ. ಇಲ್ಲಿ ಸ್ವಲ್ಪ ಒಳಗೊಳಗಿನ ಪಾಯಿಂಟ್ಸ್ ಎಲ್ಲ ಇರ್ತವೆ. ಓಕೆನಾ. ಸೊ ಮೊದಲನೇದು, ಎಕ್ಸಾಮ್ಗಿಂತ ಮೊದಲು ಏನೇನ್ ಬೇಕೋ ಅದಕ್ಕೆ ಟಿಪ್ಸ್. ಅದಕ್ಕೆ ನೀವು ಏನೇನ್ ಮಿಸ್ಟೇಕ್ಸ್ ಮಾಡ್ಬೋದು ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋದನ್ನ ಮೊದಲು ಹೇಳ್ತೀನಿ. ಎಕ್ಸಾಮ್ ಹೋಗೋಕ್ಕಿಂತ ಮೊದಲು ನಿಮ್ ಪ್ರಿಪರೇಷನ್ ಬಗ್ಗೆ. ಸರಿನಾ. ಮೊದಲನೇದು, ಟೀಚರ್ ಜೊತೆಗೆ ಯಾವುದೇ ರೀತಿ ಲಫಡ ಇಟ್ಕೊಳ್ಳಿಕ್ ಹೋಗ್ಬೇಡ್ರಿ. ಸರಿನಾ. ಟೀಚರ್ಗೆ ಅನ್ಸ್ಬೇಕು ಇವ್ ಬಾಳ್ ಒಳ್ಳೆ ಮನುಷ್ಯ ಅನ್ಸದೇ ಇದ್ರು ಪರವಾಗಿಲ್ಲ, ಇವ್ ಕೆಟ್ಟವ ಅಂತ ಅನ್ಸ್ಬಾರ್ದು. ಸರಿನಾ. ಇದಾನೆ ಕೆಟ್ಟವನಲ್ಲ, ಪಾಪ ಒಳ್ಳೆಯವನೇ ಅಂತ ಇದ್ರೆ ಕೊಡ್ತಾರೆ ಮಾರ್ಕ್ಸ್, ಅದಕ್ಕೆ ಭಯನೇ ಬೇಡ. ಓಕೆನಾ. ಅಟೆಂಡೆನ್ಸಿಗಿರೋ ಮಾರ್ಕ್ಸ್ ಇದೆ, ಮತ್ತೆ ರೆಕಾರ್ಡಿಗಿರೋ ಮಾರ್ಕ್ಸ್ ಇದೆ, ಇವೆಲ್ಲ ಇದೆಯಲ್ವಾ. ಅಟೆಂಡೆನ್ಸ್ ಕ್ಲಾಸಿಗೆ ಕರೆಕ್ಟ್ ಆಗಿ ಅಟೆಂಡ್ ಆಗಿರ್ತೀರಾ, ಅಟೆಂಡ್ ಆಗ್ಲಿಲ್ಲ ಅಪ್ಪ, ಒಂದ್ ವೇಳೆ ನಿಮ್ದು ಏನೋ ಪ್ರಾಬ್ಲಮ್ ಬಂದಿತ್ತು, ಅಟೆಂಡ್ ಆಗ್ಲಿಲ್ಲ, ಬಟ್ ನೀವು ಟೀಚರ್ ಜೊತೆಗೆ ಚೆನ್ನಾಗಿದ್ರಿ ಅಂತಂದ್ರೆ ಕೊಡ್ತಾರೆ ಅದಕ್ಕೆ ಔಟ್ ಆಫ್ ಔಟ್. ಹೆಚ್ಚಂದ್ರೆ 1 ಮಾರ್ಕ್ ತೆಗಿತಾರೆ, ಬಟ್ ಔಟ್ ಆಫ್ ಔಟ್ ಕೊಟ್ಟೆ ಕೊಡ್ತಾರೆ ಅಲ್ಲಿ. ಓಕೆನಾ. ಅಲ್ಲೆಲ್ಲ ನಿಮ್ ಮಾರ್ಕ್ಸ್ ತೆಗಿಲಿಕ್ಕೆ ಹೋಗುದಿಲ್ಲ, ಅಟೆಂಡೆನ್ಸ್ ಅಲ್ಲಾಗ್ಲಿ ರೆಕಾರ್ಡ್ ಅಲ್ಲಾಗ್ಲಿ. ಬಟ್ ನೀವು ರೆಕಾರ್ಡ್ ಬರ್ಕೊಂಡು ಹೋಗ್ರಿ, ರೆಕಾರ್ಡ್ ಬರೀದೆ ಸುಮ್ನೆ ಕಾಯಿ ರೆಕಾರ್ಡ್ ತರ್ಲಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ 0ನೇ ಕಳಿಸ್ತಾರ, ಸಿಟ್ಟು ಬರ್ತದ ಅವರಿಗೆ. ಇಷ್ಟಾದ್ರೂ ರೆಕಾರ್ಡ್ ಬರ್ಲಿಕ್ಕೆ ಆಗ್ಲಿಲ್ವಾ, ಏನ್ ಕತ್ತೆ ಕಾಯ್ತಿದ್ಯಾ, ಲೈಕ್ ತೆಗಿದಾರ ಮಾರ್ಕ್ಸ್ ನಿಮ್ದು. ಇನ್ನೂ ರೆಕಾರ್ಡ್ ಬರ್ದಾಗ್ಲಿಲ್ವಾ, ಇನ್ನೂ ಟೈಮ್ ಇದೆ, ಕೂತ್ಕೊಂಡು ಬರೀರಿ ರೆಕಾರ್ಡ್ನ. ಓಕೆನಾ. ರೆಕಾರ್ಡ್ ಬರ್ದು ಅದನ್ನ ನೀಟಾಗಿ ಬರ್ದು ಹೋಗಿ ತೋರಿಸಿ. ಈಗ ನೀವು ಲೇಟ್ ಹೋಗಿ ತೋರಿಸಿದ್ರೆ ನಿಮ್ಗೆ ಅವ್ರು ಬೈತಾರೆ, ಎಷ್ಟು ಉಗಿಬೇಕಷ್ಟು ಉಗಿತಾರೆ, ಹೇಳ್ತಾರೆ ಇಷ್ಟ ದಿನ ಏನ್ ಕತ್ತೆ ಕಾಯ್ತಿದ್ಯಾ, ಏನ್ ಕೆಲಸ ಇತ್ತು ನಿಂಗಂತದ್ದು, ಸುಮಾರು ಬೈತಾರೆ, ಬೈಸ್ಕೊಳ್ಳಿ ಪರವಾಗಿಲ್ಲ. ಬಟ್ ಒಂದೇ ಮಾತು ಉಲ್ಟಾ ಆಡ್ಬೇಡಿ. ನಂಗೆ ಗೊತ್ತು ಈ ವಯಸ್ಸಲ್ಲಿ ತುಂಬಾ ಈಗೋ ಇರುತ್ತೆ, ಬರತ್ ವಾಪಸ್ ಉಲ್ಟಾ ಮಾತು ಅಂತೆಲ್ಲ, ಬಟ್ ಸ್ಟಿಲ್ ಕಂಟ್ರೋಲ್ ಮಾಡ್ಕೊಳ್ಳಿ. ಅವ್ರು ಬೈತಾರೆ, ಬೈಸ್ಕೊಳ್ಳಿ, ಏನಾಗತ್ತೆ, ನಿಮ್ದೇನು ಹೋಗೋದಿದೆ. ಲೇಟ್ ಕೊಡೋರಿಗೆ ಹೇಳ್ತಾ ಇದೀನಿ, ಆಲ್ರೆಡಿ ಸಬ್ಮಿಟ್ ಮಾಡಿದಿರಾ ಅಂದ್ರೆ ಇಟ್ಸ್ ಫೈನ್, ಬಟ್ ಸಬ್ಮಿಟ್ ಮಾಡಿ ಆಲ್ರೆಡಿ ಸಿಗ್ನೇಚರ್ ತಗೊಳ್ಳಿ. ಮತ್ತೆ ಲ್ಯಾಬ್ ರೆಕಾರ್ಡ್ ಬುಕ್ ಅಲ್ಲಿ ಪ್ರಿನ್ಸಿಪಲ್ ಸಿಗ್ನೇಚರ್ ಕೂಡ ತಗೊಳ್ಳೋದಿರುತ್ತೆ. ಸೊ ದಟ್ಸ್ ವೈ ನೀವು ಕಾಲೇಜ್ಗೆ ಹೋಗಿ, ಇನ್ನು ಸಬ್ಮಿಟ್ ಮಾಡದೇ ಇದ್ದವರು ಕಾಲೇಜ್ಗೆ ಹೋಗಿ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ. ನಿಮ್ಮ ಟೀಚರ್ ಸಿಗ್ನೇಚರ್ ಜೊತೆಗೆ ಪ್ರಿನ್ಸಿಪಲ್ ಸಿಗ್ನೇಚರ್ ಕೂಡ ತಗೊಳ್ಳೋದನ್ನ ಮರಿಬೇಡಿ. ಸರಿನಾ. ನೆಕ್ಸ್ಟ್ ಟಿಪ್, ಕಂಪ್ಲೀಟ್ ಯುವರ್ ರೆಕಾರ್ಡ್ಸ್. ಆಲ್ರೆಡಿ ಹೇಳಾಗಿದೆ ಅಲ್ವಾ. ನೆಕ್ಸ್ಟ್ ಪ್ರಾಕ್ಟೀಸ್ ಏನೇನ್ ಮಾಡಬೇಕು ಅಂತ. ಈಗ ಆಲ್ರೆಡಿ ನೋಡಿದ್ರಿ, ನಿಮ್ದಲ್ಲಿ ಏನ್ ಬರಿಬೇಕಾದ್ರೆ ಏನ್ ಬರೀತೀರಾ, ಆ ಕ್ವಶನ್ಗೆ 2 ಹಚ್ಚಿ ಬರೀತೀರಾ, ಹೌದಾ. ಅಪಾರೇಟಸ್ ಬರೀಲಿಕ್ಕೆ ಏನ್ ಬರೀತೀರಾ, ಕಣ್ಣು ಮುಂದೆ ಏನ್ ಕಾಣ್ತಾ ಇದೆಯೋ ಆ ಅಪಾರೇಟಸ್ ಬರೀತೀರಾ.
ಬಟ್ ನೀವು ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಬೇಕು. ನೆನಪಿರ್ಲಿ, ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು, ಫಾರ್ಮುಲಾ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ಟ್ಯಾಬ್ಯುಲರ್ ಕಾಲಮ್ ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ಆಕ್ಚುಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡಿದಿರ ಅಂದ್ಮೇಲೆ ನಿಮ್ಗೆ ನ್ಯಾಚುರಲ್ ಆಗಿ ಬರಬೇಕು. ಬಟ್ ಬರ್ಲಿಲ್ಲ, ಸ್ವಲ್ಪ ಲ್ಯಾಗ್ ಹೊಡಿತಾ ಇದೆ ಅಂತಂದ್ರೆ ಮಾಡಿ, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸರಿನಾ? ಡಯಾಗ್ರಾಮು, ಫಾರ್ಮುಲಾ, ಟ್ಯಾಬ್ಯುಲರ್ ಕಾಲಮ್ ಮರಿದೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಟಿಪ್ ನಂಬರ್ 4, ನಿಮ್ಗೆ ಸುಮ್ನೆ ಇಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಆಗ್ಬಿಡಲ್ಲ. ಅಲ್ಲಿ ನಿಮ್ಗೆ ಏನ್ ರಿಸಲ್ಟ್ ಬರುತ್ತೆ, ಕ್ಯಾಲ್ಕುಲೇಷನ್ ನಲ್ಲಿ ಯಾವ್ಯಾವ ರೀತಿ ನಂಬರ್ಸ್, ಯಾವ್ಯಾವ ರೀತಿ ಆನ್ಸರ್ಸ್ ಬರುತ್ತೆ, ಒಂದೊಂದು ರಫ್ ಐಡಿಯಾ ಇರಲಿ. ಅದು ಇಡೀ ಟ್ಯಾಬ್ಯುಲರ್ ಕಾಲಮ್ ಹಿಡಿದು ಬಾಯಿ ಹೊಡ್ಕೊಂಡು ಹೋಗೋದಲ್ಲ. ಬಟ್ ನಿಮ್ಗೊಂದು ಐಡಿಯಾ ಇರಬೇಕು. ರಿಸಲ್ಟ್ ಇಷ್ಟು ಬರುತ್ತಪ್ಪ, ಗ್ಲಾಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಷ್ಟು ಬರಬೇಕು, ನೀರಿಂದ ಅಂದ್ರೆ ಇಷ್ಟು ಬರಬೇಕು. ಸರಿ, ಈ ರೀತಿ ಒಂದು ಐಡಿಯಾ ಇರಲಿ ನಿಮ್ಗೆ. ಇದು ಲೆನ್ಸ್ ಯಾಕಂದ್ರೆ ಅದೇ ಕೊಡ್ತಾರೆ ಅವರು, ಅಪಾರಟಸ್ ಏನ್ ಚೇಂಜ್ ಮಾಡೋದಿಲ್ಲ, ಅದೇ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಅದೇ ರಿಸಲ್ಟ್ ನ ಹತ್ತತ್ರ ಬರುತ್ತೆ. ಸರಿನಾ? ಸೊ ಆ ರಿಸಲ್ಟ್ ಬಗ್ಗೆ ಐಡಿಯಾ ಇರಲಿ, ಇದ್ರ ಹತ್ರ ಬರಬೇಕು ಅನ್ನೋದಿರ್ಲಿ. ಎಕ್ಸಾಕ್ಟ್ ಅದನ್ನೇ ಬಯಾಟ್ ಮಾಡಿ ಹೋಗುವಂತ ಕರ್ಮ ಮಾಡ್ಲಿಕ್ಕೆ ಹೋಗ್ಬೇಡಿ. ಸರಿನಾ? ನೆಕ್ಸ್ಟ್ ಇರೋದು ಫಾರ್ ರಿವಿಷನ್. ಈಗ ನಿಮ್ದು ಪ್ರಾಕ್ಟಿಕಲ್ ಎಲ್ಲ ಬಹಳ ಕಾಲದ ಹಿಂದೆ ಮಾಡಿರ್ತೀರಾ, ಇವಾಗ ಬರೀ ಪ್ರಿಪರೇಟರಿ ಅದು ಇದು ಅಂತ ತಲೆ ಕೆಡ್ಸ್ಕೊಂಡಿರ್ತೀರಾ. ಸೊ ಆ ಪ್ರಿಪರೇಟರಿ ಅದು ಮಾಡಿರುವಂತ ಮೆಥಡ್ಸ್ ನಿಮ್ಗೆ ಮರ್ತೋಗಿರ್ಬೋದು. ಸೊ ಇದಕ್ಕೆ ಬೆಸ್ಟ್ ಮೆಥಡ್ ಏನಪ್ಪಾ ಅಂತಂದ್ರೆ, ಆ ಪ್ರೊಸೀಜರ್ ಎಲ್ಲ ನೋಡೋದಕ್ಕೆ ಬೆಸ್ಟ್ ಮೆಥಡ್ ಏನಪ್ಪಾ ಅಂತಂದ್ರೆ, ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡ್ರಿ. ನಿಮ್ದು ಯಾವ ಎಕ್ಸ್ಪೆರಿಮೆಂಟಲ್ ಸಮಸ್ಯೆ ಇದೆಯೋ ಆ ಎಕ್ಸ್ಪೆರಿಮೆಂಟ್ ಅನ್ನು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಿಮ್ಗೆ ಒಂದಕ್ಕಿಂತ ಒಂದು ಬೆಸ್ಟ್ ವಿಡಿಯೋಸ್ ಸಿಗ್ತಾ ಹೋಗುತ್ತೆ. ನಾನ್ ಮಾಡೋದಿಲ್ಲ, ಅಲ್ಲಿ ಬೇರೆಯವ್ರದ್ದಿದೆ. ಬಟ್ ಸ್ಟಿಲ್ ನೋಡಿ, ಓಕೆನಾ? ನಿಮ್ಗೆ ಯಾರ್ದು ಚೆನ್ನಾಗ್ ಅನ್ಸತ್ತೋ ಅವ್ರದ್ದು ನೋಡ್ತಾ ಹೋಗಿ, ಅರ್ಥ ಆಗತ್ತೆ. ಸರಿನಾ? ಒಬ್ಬರದ್ದು ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೊಬ್ಬರದ್ದು ಇರುತ್ತೆ. ಗುರು, ಲಕ್ಷಗಟ್ಟಲೆ ವಿಡಿಯೋ ಇದೆ, ನಾನ್ ಸರ್ಚ್ ಮಾಡಿ ನೋಡಿದೀನಿ, ಸಿಕ್ಕಿದೆ, ನಾನು ತುಂಬಾ ವಿಡಿಯೋ ಸಿಕ್ಕಿದೆ. ಸರಿನಾ? ಸೊ ಚೆನ್ನಾಗಿರೋ ವಿಡಿಯೋಸ್ ಇದಾವೆ, ನೋಡಿ ನೀವು. ನೆಕ್ಸ್ಟ್, ಈಗ ಎಕ್ಸಾಮ್ ನಡಿಬೇಕಾದ್ರೆ ಏನು ಅನ್ನೋ ಒಂದ್ ಸ್ವಲ್ಪ ಟಿಪ್ಸ್. ಓಕೆನಾ? ಎಕ್ಸಾಮ್ ನಡೀತಾ ಇದೆ, ಇವಾಗ ನೀವ್ ಏನ್ ಮಾಡೋದು? ಮೊದಲನೇ ಟಿಪ್ ಏನಪ್ಪಾ ಅಂತಂದ್ರೆ, ಎಂಟರ್ ದ ಎಕ್ಸಾಮ್ ಹಾಲ್ ವಿತ್ ಫುಲ್ ಕಾನ್ಫಿಡೆನ್ಸ್. ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ. ಸುಮ್ನೆ ನನ್ಗೆ ಏನು ಬರುದಿಲ್ಲ ಅನ್ನುವ ಹಿಂಜರಿಕೆಯಲ್ಲಿ ಹೋದ್ರೆ ಎಕ್ಸಾಮಿನರ್ ನಿಮ್ ಮುಖ ನೋಡಿ ಗುರ್ತು ಮಾಡ್ಬಿಡ್ತಾರೆ. ಇವ್ನ್ ಬರುದಿಲ್ಲ, ಇವನಿಗೇನು ಹೇಳಿ. ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ನೀವು ಇಂಪ್ರೆಸ್ ಮಾಡ್ಬೇಕು. ಅಲ್ಲಿ ಹೋಗ್ತಾ ಇರೋದು ನೀವು ಅವರನ್ನ ಇಂಪ್ರೆಸ್ ಮಾಡೋಕೆ. ನಿಮ್ಗೆ ಜಾಸ್ತಿ ಮಾರ್ಕ್ ಯಾವಾಗ ಬೀಳುತ್ತೆ? ಯಾವಾಗ ನೀವು ಅವರನ್ನ ಇಂಪ್ರೆಸ್ ಮಾಡ್ತಿರೋ ಆವಾಗ ಜಾಸ್ತಿ ಮಾರ್ಕ್ ಬೀಳುತ್ತೆ. ಸೊ ಅವ್ರನ್ನ ಇಂಪ್ರೆಸ್ ಹೇಗೆ ಮಾಡ್ತೀರಾ? ಸ್ವಲ್ಪ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿ, ಅವ್ರ ಜೊತೆ ರೆಸ್ಪೆಕ್ಟ್ಫುಲ್ ಆಗಿರಿ, ಅಷ್ಟನ್ ಮಾಡಿ. ಓಕೆನಾ? ಸೊ ಟಿಪ್ ನಂಬರ್ 2, ಯಾವುದೇ ಕಾರಣಕ್ಕೂ ಈ ಚಿಟ್ಸ್ ತಗೊಂಡು ಹೋಗೋದು, ಮೊಬೈಲ್ ಫೋನ್ ತಗೊಂಡು ಹೋಗೋದು, ಅದನ್ನ ನೋಡಿ ಬರಿತೀನಿ, ಎಕ್ಸ್ಪೆರಿಮೆಂಟ್ ಬರಕ್ ಬರಲ್ಲ ನಂಗೆ, ಬಟ್ ಆ ಚಿಟ್ಸ್ ನೋಡಿ ನಾನು ರಿಸಲ್ಟ್ ಬರಿತೀನಿ, ಆ ಚಿಟ್ಸ್ ನೋಡಿ ನಾನು ಟ್ಯಾಬ್ಯುಲರ್ ಕಾಲಮ್ ಹಾಕ್ತೀನಿ, ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಸಲ AI ಕ್ಯಾಮ್ರಾ ತರ್ತಾರೆ ಅನ್ನೋದ್ರ ಏನು ಸುದ್ದಿ ಹರಿದಾಡ್ತಾ ಇದೆ, ನನ್ಗೆ ಕನ್ಫರ್ಮ್ ಇಲ್ಲ. ಬಟ್ AI ಕ್ಯಾಮ್ರಾ ಈ ಸಲ ಅಳವಡಿಸ್ತಾರೆ ಅಂತ. ಈ AI ಕ್ಯಾಮ್ರಾ ಎಲ್ಲ ಹೆಂಗೆ ಅಂತಂದ್ರೆ, ನೀವು ಚಿಟ್ ತೆಗೆದ್ರ ಡಿಟೆಕ್ಟ್ ಆಗತ್ತೆ, ಸೀದಾ ಅಲ್ಲಿ ನೋಟಿಫಿಕೇಶನ್ ಹೋಗುತ್ತೆ. ಫೋನ್ಗಿಂತಂದ್ರೆ ಈ ರೀತಿ ಅವ್ಯವಹಾರ ಏನಾದ್ರು ಮಾಡಿದ್ರೆ ಸೀದಾ ನೋಟಿಫಿಕೇಶನ್ ಹೋಗುತ್ತೆ. ಅದಕ್ಕಾಗಿ ಹೇಳ್ತಾ ಇದೀನಿ, ಈ ಚಿಟ್ಸ್ ತಗೊಂಡು ಹೋಗೋದು, ಮೊಬೈಲ್ ಫೋನ್ ತಗೋಗ್ತೀನಿ ಅಂತೆಲ್ಲ ಇದ್ರೆ ಬಿಟ್ಬಿಡಿ, ಅದೆಲ್ಲ ಬೇಡ. ಸರಿನಾ? ನೆಕ್ಸ್ಟ್ ಇರೋದು, ಫೀಲ್ ಫ್ರೀ ಟು ಆಸ್ಕ್ ಫಾರ್ ಹೆಲ್ಪ್. ನೀವು ಯಾವ್ದೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರಿ, ಮಿಡ್ಲ್ ಅಲ್ಲಿ ನಿಮ್ಗೆ ಸ್ಟಾಪ್ ಆಯ್ತು, ನೆಕ್ಸ್ಟ್ ಏನ್ ಮಾಡೋದು ಗುರು ಗೊತ್ತಾಗ್ತಾನೆ ಇಲ್ಲ, ಏನ್ ಮಾಡೋದು, ನೆಕ್ಸ್ಟ್ ಸ್ಟೆಪ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವಾಗ ಏನ್ ಮಾಡ್ತೀರಾ? ಸುಮ್ನೆ ನಿಂತ್ಕೊಂಡಿರ್ಬೇಡಿ, ನಿಮ್ ಟೀಚರ್ ಕಡೆ ಒಂದ್ ಸ್ವಲ್ಪ ನೋಡಿ. ನಿಮ್ ಟೀಚರು ಮತ್ತೆ ಎಕ್ಸ್ಟರ್ನಲ್ ಎಕ್ಸಾಮಿನರ್ ಬಂದಾಗ ಅವ್ರು ಸ್ವಲ್ಪ ದೂರ ದೂರ ಇದ್ರೆ, ನೀವು ಸುಮ್ನೆ ನಿಮ್ದು ಅದೇನೆ ಆನ್ಸರ್ ಶೀಟ್ ಇರುತ್ತಲ್ಲ, ಅದನ್ನ ತಗೊಂಡು ಕಾನ್ಫಿಡೆಂಟ್ ಆಗಿ ನಿಮ್ ಟೀಚರ್ ಹತ್ರ ಹೋಗಿ ಮತ್ತೆ ನಿಮ್ ತಪ್ಪು ಒಪ್ಕೊಳ್ಳಿ. ಅಲ್ಲಿ, ಮ್ಯಾಮ್ ನಾನು ಕಷ್ಟಪಟ್ಟಿದ್ದೆ, ಬಟ್ ನಂಗೆ ಮ್ಯಾಮ್ ಅಥವಾ ಸರ್ ಯಾರು ಇರ್ತಾರೋ ಅವರಿಗೆ ಕಷ್ಟಪಟ್ಟಿದ್ದೆ, ಬಟ್ ನಂದು ಇಲ್ಲಿವರೆಗೆ ಸ್ಟೆಪ್ ಆಗಿದೆ ಮ್ಯಾಮ್, ಬಟ್ ನೆಕ್ಸ್ಟ್ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರಲ್ಲೇ ನಿಮ್ಗೆ ಹೇಳ್ಕೊಡ್ತಾರೆ. ಸರಿನಾ? ಹಂಗಂತ ಎಕ್ಸಾಮಿನರ್ ಮುಂದೆ ಹೋಗ್ಕೊಂಡು ಪಚ 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 ಮಾಡಬೇಡಿ. ಎಕ್ಸಾಮಿನರ್ ಇಂದ ನಿಮ್ ಟೀಚರ್ ಒಂದ್ ಸ್ವಲ್ಪ ದೂರದಲ್ಲಿದ್ದಾಗ ಆ ಟೈಮ್ ಅನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ? ಇದು ಆಕ್ಚುಲಿ ಒಬ್ಬ ಟೀಚರ್ ಆಗಿ ನಾನು ಹೇಳ್ಬಾರ್ದು, ಇದಕ್ಕಾಗಿ ಹೇಳ್ತಾ ಇದ್ದೀನಿ, ನಿಮ್ ಸೀನಿಯರ್ ಆಗಿ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಈ ರೀತಿ ಅವಕಾಶ ಸಿಕ್ಕದಲ್ಲಿ ಒಂದ್ ಸ್ವಲ್ಪ ಹೆಲ್ಪ್ ಪಡೀರಿ. ಹೆಲ್ಪ್ ಪಡೆಯೋದ್ರಲ್ಲಿ ಏನ್ ತಪ್ಪಿಲ್ಲ. ಸರಿನಾ? ನೆಕ್ಸ್ಟ್, ಡೋಂಟ್ ಫಾರ್ಗೆಟ್ ಟು ರೈಟ್ ಯೂನಿಟ್. ಈ ಲಾಸ್ಟಿಗೆ ತುಂಬಾ ಜನ ಮಾಡುವಂತ ತಪ್ಪು ಇದು. ಎಲ್ಲ ಬರ್ದಿರ್ತಾರೆ, ಎಕ್ಸ್ಪೆರಿಮೆಂಟ್ ಎಲ್ಲ ಪರ್ಫೆಕ್ಟ್ ಆಗಿ ಪರ್ಫಾರ್ಮ್ ಮಾಡಿರ್ತಾರೆ, ಲಾಸ್ಟ್ ರಿಸಲ್ಟ್ ಬರಿಬೇಕಾದ್ರೆ ಯೂನಿಟ್ ಬರೀದೆ ಹಂಗೆ ಬರ್ತಾರೆ. ಆ ಕೆಲಸ ಮಾಡೋಕ್ ಹೋಗ್ಬೇಡಿ. ನೀವು ಯಾವ್ದ್ರದ್ದು ರಿಸಲ್ಟ್ ಬರಿತಾ ಇದ್ರು, ರಿಸಲ್ಟ್ ಅಲ್ಲಿ ಏನ್ ಬರಿತಾ ಇದ್ರೋ ಅದರ ಯೂನಿಟ್ ಅನ್ನ ಮರಿದೆ ಬರೀರಿ. ಸರಿನಾ? ಯಾಕಂದ್ರೆ ಅದಕ್ಕೂ ಒಂದ್ ಮಾರ್ಕ್ ಇರುತ್ತೆ. ಸುಮ್ನೆ ಯೂನಿಟ್ ಬರೀಲಿಲ್ಲ ಅಂತಂದ್ರೆ, ನೀವು ಸುಮ್ನೆ ಮರ್ತೋಯ್ತು, ನಿಮ್ಗೆ ಗೊತ್ತಿದೆ ಯೂನಿಟ್ ಬಟ್ ಬರೀಲ್ಲ ಅಂತಂದ್ರೆ, ಜಸ್ಟ್ ಮರ್ತೋಗಿದ್ದೀರಾ ಅಂತಂದ್ರೆ ಅಲ್ಲಿ ಅನಾವಶ್ಯಕವಾಗಿ 1 ಮಾರ್ಕ್ ಕಳ್ಕೊತೀರ. ಕಳ್ಕೊಬೇಡಿ. ಈ 30 ಮಾರ್ಕ್ಸ್ ಇರೋದಿದೆಯಲ್ವಾ, 30 ಔಟ್ ಆಫ್ 30 ಇರೋದು ನಿಮ್ ಪಾಕೆಟ್ ಮಾರ್ಕ್ಸ್. ಇದ್ರಲ್ಲಿ ಒಂದೇ 1 ಮಾರ್ಕ್ ಕೂಡ ಮಿಸ್ ಆಗ್ಬಾರ್ದು. ಈಗ ಬಿಫೋರ್ ಎಕ್ಸಾಮ್ ಟಿಪ್ಸ್ ಕೇಳಿದಿರಾ, ಡ್ಯೂರಿಂಗ್ ಎಕ್ಸಾಮ್ ಟಿಪ್ಸ್ ಕೇಳಿದಿರಾ, ಇವಾಗ ಆಫ್ಟರ್ ಎಕ್ಸಾಮ್ ಟಿಪ್ಸ್ ಹೇಳ್ತೀನಿ. ಈ ಆಫ್ಟರ್ ಎಕ್ಸಾಮು ನಿಮ್ಮ ಎಕ್ಸಾಮ್ ಆದ ನಂತರ ಅಲ್ಲ. ನೀವು ಸಪೋಸ್ 1ನೇ ಬ್ಯಾಚಿನ ಸ್ಟೂಡೆಂಟ್ ಆಗಿದ್ರೆ ಅಂದ್ರೆ ಈ ಟಿಪ್ಸ್ ನಿಮ್ಗೆ ಯೂಸ್ ಆಗಲ್ಲ. ನಾನು 2ನೇ ಬ್ಯಾಚ್ 3ನೇ ಬ್ಯಾಚ್ ಈ ರೀತಿ ಇರ್ತಾರಲ್ಲ, ಒಬ್ಬರ ನಂತರ ಬಾಕಿ ಬ್ಯಾಚಸ್ ಇರ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಟಿಪ್ಸು ಅಂತವ್ರಿಗೆ.
ಓಕೆನಾ. ಯಾರ್ದು ಫಸ್ಟ್ ಎಕ್ಸಾಮ್ ಹಾಕೋ ಬಂದಿರ್ತಾರಲ್ವಾ, ನೀವು ಅವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೇಳಿ, ಯಾವ ರೀತಿ ಆಗಿತ್ತು. ಲೈಕ್ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಕೇಳೋದು ತುಂಬಾ ಹೆಲ್ಪ್ ಮಾಡುತ್ತೆ, ಬಿಲೀವ್ ಮೀ. ಓಕೆನಾ. ಇದಾಗಿತ್ತು ಇವತ್ತಿನ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಟ್ ಅಲ್ಲಿಕ್ಕಿಂತ ಮೊದಲು ಒಂದು ಅನೌನ್ಸ್ಮೆಂಟ್ ಇದೆ ನೋಡಿ. ಇಲ್ಲಿ ನಿಮ್ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ನಿಮ್ ಹತ್ರದಲ್ಲಿ ಏನಾದ್ರೂ ವೇದಾಂತು ಸೆಂಟರ್ಸ್ ಇದ್ರೆ ನೀವು ಅಲ್ಲಿ ವಿಸಿಟ್ ಮಾಡಬಹುದು. ಅದಕ್ಕೆ ಏನೇನು ವಿಸಿಟ್ ಮಾಡೋದಕ್ಕೆ ಬೇಕಾಗಿರೋ ಹೆಚ್ಚಿನ ಮಾಹಿತಿ ಲಿಂಕ್ ನಲ್ಲಿದೆ, ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕ್ ನಲ್ಲಿದೆ. ಅದೇ ರೀತಿ ನಾನು ಆವಾಗ ಒಂದು PDF ತೋರಿಸಿದ್ನಲ್ಲ, ಎಕ್ಸಾಮ್ ಚೆಕ್ ಲಿಸ್ಟ್, ಅದ್ರಲ್ಲಿ ಏನೇನು ನೀವು ತಗೊಂಡು ಹೋಗಬೇಕು ಅದೆಲ್ಲ ಜಸ್ಟ್ ನಿಮ್ಗೊಂದು ಆಸ್ ಅ ರಿಮೈಂಡರ್. ಹಾಲ್ ಟಿಕೆಟ್, ID ಕಾರ್ಡು, ರೆಕಾರ್ಡ್ ಬುಕ್, ಯೂನಿಫಾರ್ಮ್, ಪೆನ್ನು, ಪೆನ್ಸಿಲ್, ಇದ್ರ ಬಗ್ಗೆ ಎಲ್ಲ ಇತ್ತಲ್ಲ PDF. ಅದ್ರ ಜೊತೆಗೆ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ಇತ್ತು ಅವೆಲ್ಲವನ್ನ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಆಸಕ್ತರು ಅದನ್ನ ಚೆಕ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.